ನಮಸ್ಕಾರ ವೀಕ್ಷಕರೇ. ಕೇರಳದ ವಯನಾಡಿನಲ್ಲಾದ ಪ್ರವಾಹ ದುರಂತ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ದುರಂತ ನಡೆದು ಸುಮಾರು 4 ದಿನಗಳು ಕಳೆದಿದ್ದು ಈವರೆಗೆ ಸುಮಾರು 330ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಅನ್ನೋ ವರದಿ ಬಂದಿದೆ. ಘಟನೆ ನಡೀತಾ ಇದ್ದ ಹಾಗೆ ಆರ್ಎಸ್ಎಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಸ್ಥಳಕ್ಕೆ ಧಾವಿಸಿ ಸಾಕಷ್ಟು ಜನರ ಪ್ರಾಣವನ್ನ ಉಳಿಸಿದ್ರು ಅನ್ನೋದನ್ನ ಹೇಳಿದ್ವಿ. ಈ ಪೈಕಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದ 2 ಬಿಜೆಪಿ ಕಾರ್ಯಕರ್ತರು ಮೃತಪಟ್ಟಿದ್ದಾರೆ. ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಇತರರ ಜೀವ ಉಳಿಸಿದವರಿಗೆ ಮಾನವೀಯತೆ ಇರುವವರೆಲ್ಲ ಕೈ ಮುಗಿತಾ ಇದ್ದಾರೆ. ಇತ್ತ ಈ ಘೋರ ದುರಂತಕ್ಕೆ ಕಾರಣ ಏನು ಅಂತ ತಿಳಿದುಕೊಳ್ಳೋದಕ್ಕೆ ವಿಜ್ಞಾನಿಗಳ ತಂಡ ಕೇರಳಕ್ಕೆ ಬರೋದ್ರಲ್ಲಿತ್ತು. ಆದ್ರೆ ಸಿಎಂ ಪಿಣರಾಯಿ ವಿಜಯನ್ ಯಾವ ವಿಜ್ಞಾನಿಯೂ ಬರೋ ಹಾಗಿಲ್ಲ ಅಂತ ಸರ್ಕಾರಿ ಆದೇಶವನ್ನ ಹೊರಡಿಸಿದ್ರು. ಭಾರತದ ಅನ್ನ ತಿಂದು ಮಾನವೀಯತೆ ಬೆಳೆಸಿಕೊಂಡಿರೋ ಕೇರಳದ ಹಾಗೂ ಇತರ ರಾಜ್ಯಗಳ ಜನರು ಉಗೀತಾ ಇದ್ದ ಹಾಗೆ ಆ ಆದೇಶವನ್ನ ಸಿಎಂ ವಾಪಸ್ ಪಡೆದಿದ್ದಾರೆ. ಹಾಗಿದ್ರೆ ಸೇವೆಗಾಗಿ ಪ್ರಾಣ ತ್ಯಾಗ ಮಾಡಿದವರು ಯಾರು? ವಿಜ್ಞಾನಿಗಳಿಗೆ ಸಿಎಂ ಪಿಣರಾಯಿ ಅಡ್ಡಗಾಲು ಹಾಕಿದ್ಯಾಕೆ? ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದ ಬಿಜೆಪಿ ಯುವ ಕಾರ್ಯಕರ್ತರಾದ ಶರತ್ ಹಾಗೂ ಪ್ರಜೀತ್ ಅಪಾಯಕ್ಕೆ ಸಿಲುಕಿ ಪ್ರಾಣ ಬಿಟ್ಟಿದ್ದಾರೆ. ದುರಂತದಲ್ಲಿ ಸಿಲುಕಿದ್ದ ಅದೆಷ್ಟೋ ಜೀವಗಳನ್ನ ಇವರು ಉಳಿಸಿದ್ರು. ಆದ್ರೆ ಇವರ ಜೀವ ಉಳಿಸೋದಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ವಯನಾಡಿನ ಅಟ್ಟಮಾಲ ಅನ್ನೋ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯದಲ್ಲಿ ಇವರು ತೊಡಗಿಕೊಂಡಿದ್ರು. ಈ ವೇಳೆ ವರುಣ ವಿಕೋಪದ ಪಾಶದಲ್ಲಿ ಸಿಕ್ಕಿ ಈ 2 ವೀರರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಈ ಸುದ್ದಿ ತಿಳಿತಾ ಇದ್ದಂತೆ ಸಾಕಷ್ಟು ಜನರು ಇದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಇವರಿಬ್ಬರು ಬಿಜೆಪಿ ಅಲ್ಲದೆ ಅಥವಾ ಹಿಂದೂಗಳು ಅಲ್ಲದೆ ಇದ್ದಿದ್ರೆ ಕೇರಳದ ವಾಹಿನಿಗಳಲ್ಲಿ ಇವರಿಗೆ ಗೌರವ ಸಲ್ಲುವ ಸಾಧ್ಯತೆಯೂ ಇರ್ತಾ ಇತ್ತು. ಆದ್ರೆ ಜಾತ್ಯತೀತ ರಾಜ್ಯ ಆಗಿರೋದ್ರಿಂದ ಇದಕ್ಕೆಲ್ಲ ಅಲ್ಲಿ ಹೆಚ್ಚು ಅವಕಾಶ ಇಲ್ಲ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಅಲ್ಲಿಯ ಸಂಸದರಾಗಿದ್ರು ಸಹ ರಾಹುಲ್ ಹಾಗೂ ಪ್ರಿಯಾಂಕಾ ಕೇರಳಕ್ಕೆ ಕಾಲಿಡೋದಕ್ಕೆ 3 ದಿನಗಳು ಬೇಕಾದ್ವು ಅನ್ನೋದನ್ನ ಇಡೀ ದೇಶ ನೋಡಿದೆ. ಬಂದ ಮೇಲೆ ರೈನ್ ಕೋಟ್ ತೊಟ್ಟ ಸಾಕಷ್ಟು ಫೋಟೋಗಳು ಕೂಡ ವೈರಲ್ ಆಗ್ತಾ ಇವೆ. 10 ಕ್ಯಾಮರಾಮೆನ್ಗಳು ಸುತ್ತಮುತ್ತಲೂ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗೋ ಫೋಟೋಗಳು ಕೂಡ ವೈರಲ್ ಆಗ್ತಾ ಇವೆ. ಭಾರತದಂತಹ ದೇಶದಲ್ಲಿ ಸಂಸದರು, ಶಾಸಕರು ಇವರೆಲ್ಲ ಜನಸಾಮಾನ್ಯರಂತೆ ಗ್ರೌಂಡ್ ಲೆವೆಲ್ಗೆ ಇಳಿದು ಕೆಲಸ ಮಾಡಬೇಕು ಅಂತ ಅಂದುಕೊಳ್ಳೋದು ತಪ್ಪು. ಆದ್ರಿಂದ ರಾಹುಲ್ ಹಾಗೂ ಪ್ರಿಯಾಂಕಾ ಅಲ್ಲಿ ಬಂದಿದ್ದೇ ಹೆಚ್ಚು ಅಂತ ಹಲವರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಆದ್ರೆ ಕೇರಳದಲ್ಲಿ ಬುದ್ಧಿವಂತ ಜನರು ಇಷ್ಟಪಡೋ ಸಾಕಷ್ಟು ಸಂಘಟನೆಗಳಿದ್ರು ಯಾವುದೇ ಬೆಂಬಲ ಇಲ್ಲದ ಆರ್ಎಸ್ಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಯಾಕೆ ಇಷ್ಟೊಂದು ಕಷ್ಟಪಡಬೇಕಿತ್ತು? ಇನ್ನು ಪ್ರಾಣ ಪಣಕ್ಕಿಟ್ಟು ಜೀವ ಉಳಿಸೋ ಅವಶ್ಯಕತೆ ಇತ್ತ ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಇಂಥ ದುರಂತ ಸನ್ನಿವೇಶದಲ್ಲೂ ಸುಳ್ಳು ಸುದ್ದಿಗಳನ್ನ ಹರಡಿಸೋ ಕೆಲಸಗಳು ಆಗ್ತಾ ಇವೆ. ಆರ್ಎಸ್ಎಸ್ ಸಹಾಯಕ್ಕೆ ಬರ್ತಾ ಇದೆ, ಕೇಂದ್ರ ಸರ್ಕಾರದಿಂದ ಆಹಾರ ಔಷಧಿ ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಕೇರಳದ ಕೆಲ ಸಂಘಟನೆಗಳ ಕಾರ್ಯಕರ್ತರು ಆರ್ಎಸ್ಎಸ್ ಏನು ಮಾಡ್ಲೇ ಇಲ್ಲ, ಎಡ ಸಂಘಟನೆಗಳು ಹಾಗೂ ನಟಿ ನೀಡಿದ್ದ ವಸ್ತುಗಳನ್ನ ತಾವೇ ಕೊಟ್ಟಿದ್ದು ಅಂತ ಹೇಳ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಹರಿಬಿಡ್ತಾ ಇದ್ದಾರೆ. ಬುದ್ಧಿವಂತ ಜನರು ಇದನ್ನ ಬೇಗ ಒಪ್ಪಿಕೊಳ್ತಾರೆ ನಿಜವೇ, ಆದ್ರೆ ವಿಷಯ ಅದಲ್ಲ. ಇಂಥ ಸಂದರ್ಭದಲ್ಲಿ ಯಾರೇ ಸಹಾಯ ಮಾಡಿದ್ರೂ ಅದು ಶ್ಲಾಘನೀಯವೇ. ಸಾಧ್ಯವಾದರೆ ನೀವು ಸಹಾಯ ಮಾಡಿ. ಅದನ್ನ ಬಿಟ್ಟು ಸಹಾಯಕ್ಕೆ ಬಂದವರನ್ನೇ ತಪ್ಪಿತಸ್ಥರು ಅಂತ ತೋರಿಸಿದ್ರೆ ಅದು ನಿಮಗೇ ಸರಿ ಅನ್ಸುತ್ತಾ ಅನ್ನೋದು ಪ್ರಬುದ್ಧರ ಪ್ರಶ್ನೆ. ಇದು ಅಜೆಂಡಾಗಳನ್ನ ನೆಟ್ಟು ಸತ್ಯದ ವಿರುದ್ಧ ಊಳಿಡೋ ಕಾಲ ಅಲ್ಲ, ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕಾಗಿರೋ ಕಾಲ ಅನ್ನೋದು ಭಾರತೀಯರ ಅಭಿಪ್ರಾಯ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತೀಯರನ್ನ ಬೆಚ್ಚಿ ಬೀಳಿಸಿದ್ದು ಕೇರಳ ಸಿಎಂ ಪಿಣರಾಯಿ ವಿಜಯನ್. ಸಾಮಾನ್ಯವಾಗಿ ಎಲ್ಲೇ ಭೂಕುಸಿತ, ಪ್ರವಾಹದಂತ ದುರ್ಘಟನೆ ನಡೆದರೂ ಬಳಿಕ ಅದನ್ನ ಸಮೀಕ್ಷೆ ಮಾಡೋದಕ್ಕೆ ವಿಜ್ಞಾನಿಗಳ ತಂಡ ಬರೋದು ಸಹಜ. ಇದು ಭಾರತ ಮಾತ್ರವಲ್ಲ, ಪ್ರಪಂಚದ ಯಾವ ದೇಶಕ್ಕೆ ಹೋದ್ರೂ ಪ್ರಕೃತಿ ವಿಕೋಪ ಆದಾಗ ಅದರ ಅಧ್ಯಯನ ನಡೆದೇ ನಡೆಯುತ್ತೆ. ಆದರೆ ಪಿಣರಾಯಿ ವಿಜಯನ್ ಮಾತ್ರ ಇದ್ದಕ್ಕಿದ್ದಂತೆ ಒಂದು ಆದೇಶವನ್ನ ನೀಡ್ತಾರೆ. ಅದೇನೆಂದ್ರೆ ನಮ್ಮ ರಾಜ್ಯಕ್ಕೆ ಯಾವ ವಿಜ್ಞಾನಿಯೂ ಬರಬಾರದು ಅಂತ. ಬರೀ ಮಾತಲ್ಲಿ ಹೇಳದೆ ಸರ್ಕಾರಿ ಆದೇಶದ ಮೂಲಕ ಅದನ್ನ ಹೊರಡಿಸ್ತಾರೆ. ಇದಾಗಿದ್ದೇ ತಡ ದೇಶಾದ್ಯಂತ ನಾನಾ ರೀತಿಯ ಚರ್ಚೆಗಳು ಶುರುವಾಗುತ್ತೆ. ಅದೇನೆಂದ್ರೆ ಕಮ್ಯುನಿಸ್ಟ್ ಸಿದ್ಧಾಂತಿಗಳು ಬುದ್ಧಿವಂತರು ಅಂತ ಹೇಳ್ಕೊಳ್ತಾರೆ. ಇಡೀ ಪ್ರಪಂಚದಲ್ಲಿ ನಾವೇ ಸರಿ, ಬೇರೆ ಯಾರು ಸರಿ ಇಲ್ಲ ಅಂತೆಲ್ಲ ಹೇಳ್ತಾರೆ. ದೇಶ ಐಕ್ಯತೆ ಅನ್ನೋ ವಿಷಯ ಬಂದಾಗ ವಿರುದ್ಧ ದಿಕ್ಕಲ್ಲಿ ನಿಲ್ತಾರೆ. ಹೇಳ್ತಾ ಹೋದ್ರೆ ಇನ್ನೂ ಸುಮಾರು ವಿಷಯಗಳು ಸಿಗ್ತಾ ಹೋಗುತ್ತವೆ. ಒಂದು ವೇಳೆ ಭೂಕುಸಿತ ಅಧ್ಯಯನಕ್ಕೆ ಮಂತ್ರವಾದಿಯನ್ನೋ ಅಥವಾ ಅರ್ಚಕರನ್ನೋ ಕರೆಸಿದ್ರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಆದ್ರೆ ಅಧ್ಯಯನಕ್ಕೆ ಬರ್ತಾ ಇರೋದು ವಿಜ್ಞಾನಿಗಳು ಅಂದ್ರೆ ಅವರು ಹೋರಾಟ, ಹಾರಾಟ ಎಲ್ಲವನ್ನ ಬದಿಗೊತ್ತಿ ನಿಷ್ಠೆಯಿಂದ ಓದಿ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಂಡು ಆ ಹಂತಕ್ಕೆ ಹೋಗಿರ್ತಾರೆ. ಅಂತವರನ್ನ ಪಿಣರಾಯಿ ವಿಜಯನ್ ತಡೀತಾ ಇದ್ದಾರೆ ಅಂದ್ರೆ ಇದು ನಿಜಕ್ಕೂ ಬುದ್ಧಿವಂತಿಕೆನಾ? ಇಂಥ ಬುದ್ಧಿವಂತಿಕೆಯನ್ನ ಎಲ್ಲಿ ಹೇಳ್ಕೊಡ್ತಾರೆ ಅಂತ ನಾನಾ ರೀತಿಯ ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ.
ಸಿಎಂ ಸಾಹೇಬರ ಈ ನಡೆ ಹಿಂದಿನ ಅಸಲಿ ವಿಚಾರ ಏನಿರ್ಬೋದು ಅಂತ ಹುಡುಕ್ತಾ ಹೋದಾಗ ಸ್ಫೋಟಕ ಮಾಹಿತಿಗಳು ತೆರೆದಿಟ್ಟುಕೊಳ್ತಾ ಹೋಗುತ್ತವೆ. 2011ರಲ್ಲಿ ಕೇರಳಕ್ಕೆ ವಿಸಿಟ್ ನೀಡಿದ್ದ ವಿಜ್ಞಾನಿಗಳ ತಂಡ ಒಂದು ಎಚ್ಚರಿಕೆಯನ್ನ ನೀಡಿರುತ್ತೆ. ಅದೇನೆಂದ್ರೆ, ಸೂಕ್ಷ್ಮ ಪ್ರದೇಶಗಳಲ್ಲಿ ಮೈನಿಂಗ್ ಮಾಡಬೇಡಿ, ಅಂತ ಜಾಗಗಳಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನ ಮಾಡೋದಕ್ಕೆ ಹೋಗಬೇಡಿ, ಮುಂದೆ ಇದು ನಿಮಗೆ ಅಪಾಯವನ್ನ ತಂದೊಡ್ಡಬಹುದು ಅಂತ ಹೇಳಿರ್ತಾರೆ. ಆದ್ರೆ ಈ ಎಚ್ಚರಿಕೆಯನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರೋ ಏನೋ. ಆದ್ರೆ ಈಗ 300ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ ಮೇಲೆ ವಿಜ್ಞಾನಿಗಳನ್ನ ತಡೆ ಹಾಕ್ತಾರೆ ಅಂದ್ರೆ ಬಹುಶಃ ನಿಯಮ ಮೀರಿ ಅಕ್ರಮ ಮಾಡಿರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲದೆ ನಿನ್ನೆಯಷ್ಟೇ ಸಂಸತ್ನಲ್ಲಿ ಇದೇ ವಿಚಾರವಾಗಿ ಸಂಸದ ತೇಜಸ್ವಿ ಸೂರ್ಯ ರಾಹುಲ್ಗೆ ಕ್ಲಾಸ್ ತೆಗೆದುಕೊಂಡಿದ್ರು. 2 ಬಾರಿ ಸಂಸದರಾಗಿದ್ದೀರಾ, ಇಲ್ಲೀಗಲ್ ಮೈನಿಂಗ್ ಹಾಗೂ ಅತಿಕ್ರಮಣಕ್ಕೆ ತಡೆ ಹಾಕಿದ್ದಿದ್ರೆ ಇಂದು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಿಮಗೆ ವೋಟ್ ಹಾಕೋ ಸಮುದಾಯ ಅಂತ ಓಲೈಕೆಗಾಗಿ ಎಲ್ಲಾ ತಪ್ಪುಗಳನ್ನು ಒಪ್ಪಿಕೊಂಡು ಬಂದ್ರಿ, ಅದರಿಂದಲೇ ಇಂದು ಇಂಥ ಅನಾಹುತ ಆಗಿದೆ ಅಂತ ಕಿಡಿಕಾರಿದ್ರು. ಅರ್ಥಾತ್ ಪರೋಕ್ಷವಾಗಿ ಇಷ್ಟೊಂದು ಜನರ ಸಾವಿಗೆ ನೀವೇ ಹೊಣೆ ಅನ್ನೋದನ್ನ ಹೇಳಿದ್ರು. ಇನ್ನು ಇದಿಷ್ಟೇ ಅಲ್ಲ, ಈ ಅನಾಹುತದ ಬಗ್ಗೆ ಇತ್ತೀಚೆಗೆ ಕೂಡ ಒಂದು ಎಚ್ಚರಿಕೆಯನ್ನ ನೀಡಲಾಗಿತ್ತು. ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ಮೇರೆಗೆ ಜುಲೈ 3, 23 ಹಾಗೂ ಜುಲೈ 25ರಂದು ಕೇಂದ್ರ ಸರ್ಕಾರ ವಾರ್ನಿಂಗ್ ಕೊಟ್ಟಿತ್ತು. ನಾವು ಕಳಿಸಿರೋ ಸಂದೇಶವನ್ನ ಓದಿ, ದೊಡ್ಡ ಮಟ್ಟದಲ್ಲಿ ಭೂಕುಸಿತ ಆಗೋ ಸಾಧ್ಯತೆ ಇದೆ, ಈಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿ ಅಂತ ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಕೇಂದ್ರದಿಂದ ಸೂಚನೆ ಬಂದಿತ್ತು. ಆದರೆ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ಲಿಲ್ಲ ಅಂತ ಸದನದಲ್ಲಿ ಗೃಹ ಸಚಿವ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಆ ಸಂದೇಶವನ್ನ ಓದಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದ್ರೆ ಇಷ್ಟೊಂದು ಸಾವು ನೋವು ಆಗ್ತಾ ಇರಲಿಲ್ಲ. ಪ್ರಕೃತಿ ವಿಕೋಪವನ್ನ ನೇರವಾಗಿ ನೀವೇ ಹೊಣೆ ಅಂತ ಹೇಳೋದಕ್ಕೆ ಸಾಧ್ಯವಾಗದೇ ಇದ್ರೂ ಜನರ ಜೀವವನ್ನ ಉಳಿಸೋ ಪ್ರಯತ್ನ ನೀವು ಮಾಡಬಹುದಿತ್ತು. ಆದ್ರೆ ಮಾಡ್ಲಿಲ್ಲ ಅಂತ ದಾಖಲೆ ಸಮೇತ ಅಮಿತ್ ಶಾ ಈ ವಿಚಾರವನ್ನ ಬಹಿರಂಗಪಡಿಸಿದ್ರು. ಅಲ್ಲದೆ ಇನ್ನೊಂದು ವಿಚಾರವನ್ನು ಹೇಳಿದ್ರು. ಈ ಹಿಂದೆ ಒಡಿಶಾದಲ್ಲೂ ಇಂಥ ಪರಿಸ್ಥಿತಿ ಬಂದಾಗ ಕೇಂದ್ರದಿಂದ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಆಗ ಅಲ್ಲಿ ಬಿಜೆಪಿ ಸರ್ಕಾರ ಇರಲಿಲ್ಲ, ನವೀನ್ ಪಟ್ನಾಯಕ್ ಸರ್ಕಾರ ಇತ್ತು. ಆದ್ರೆ ಎಚ್ಚರಿಕೆ ಬಂದ ಕೂಡಲೇ ಕಾರ್ಯಪ್ರವೃತ್ತರಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡ್ರು. ಒಂದೇ ಒಂದು ಸಾವು ಸಂಭವಿಸಲಿಲ್ಲ ಅಂತ ಹೇಳಿದ್ರು. ಜನರ ಮೇಲೆ ನಿಜವಾಗ್ಲೂ ಕಾಳಜಿ ಇದ್ರೆ ಅಪಾಯದ ಬಗ್ಗೆ ಯಾರೇ ಹೇಳಿದ್ರು ಮೊದಲು ರಕ್ಷಣೆಗೆ ನಿಲ್ಲಬೇಕು. ಆದ್ರೆ ಪಿಣರಾಯಿ ವಿಜಯನ್ ಸರ್ಕಾರ ಅದ್ಯಾವುದರ ಬಗ್ಗೆಯೂ ಆಸಕ್ತಿ ತೋರಿಸ್ತಿಲ್ಲ ಅನ್ನೋ ಆರೋಪಗಳಿವೆ. ಒಂದು ಕಡೆ ಜನರನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿ ಕಟ್ತಾರೆ, ಪಾಕಿಸ್ತಾನಕ್ಕೆ ಅಲ್ಲಿನ ನಾಯಕರಿಗೆ ಜೈಕಾರ ಹಾಕೋ ಕೆಲಸ ನಡೆಯುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ವಿರುದ್ಧವಾಗಿ ರಾಜ್ಯಕ್ಕೆ ವಿದೇಶಾಂಗ ಪ್ರತಿನಿಧಿಯನ್ನ ನೇಮಿಸಿಕೊಳ್ತಾರೆ, ಪ್ರತ್ಯೇಕ ದೇಶದ ಧ್ವನಿಯನ್ನ ಎತ್ತುತ್ತಾರೆ. ಇಷ್ಟೆಲ್ಲಾ ಮಾಡಿ ಸಾಧಿಸಿದ್ದಾದ್ರೂ ಏನು ಅಂತ ಕೇಳಿದ್ರೆ, ಭಾರತದಲ್ಲಿ ಆರ್ಥಿಕವಾಗಿ ಪಾಪರಾಗಿರೋ ರಾಜ್ಯಗಳ ಪೈಕಿ ಕೇರಳ ಕೂಡ ಒಂದು ಅನ್ನೋದೇ ಸಾಧನೆ ಅಂತ ವರದಿಗಳು ಬಂದಿವೆ. ಇಷ್ಟೆಲ್ಲ ಆದ್ರೂ ಅಲ್ಲಿನ ಜನರಿಗೆ ಅವರೇ ಬೇಕಾಗಿರೋದ್ರಿಂದ ಯಾರು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ, ಅವರೇ ಅನುಭವಿಸಬೇಕು ಅನ್ನೋ ಹಾಗಿದೆ. ಅದೇನೇ ಇರಲಿ, ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಇತರರ ಜೀವ ಉಳಿಸಿದ ಆ ಇಬ್ಬರು ಮಹನೀಯರು ಸದಾಕಾಲ ಸಹೃದಯಗಳ ಮನಸ್ಸಲ್ಲಿ ಇರ್ತಾರೆ. ಸದ್ಯ ವಿಜ್ಞಾನಿಗಳ ವಿರುದ್ಧ ಹೊರಡಿಸಿದ್ದ ಆದೇಶವನ್ನ ಪಿಣರಾಯಿ ಸರ್ಕಾರ ಹಿಂದೆ ಪಡೆದಿದೆ. ವಿಜ್ಞಾನಿಗಳಿಂದ ಯಾವ ಸ್ಫೋಟಕ ಮಾಹಿತಿ ಬರಲಿದೆಯೋ ಅದನ್ನ ಇನ್ಯಾರ ತಲೆ ಮೇಲೆ ಹಾಕೋ ಪ್ರಯತ್ನ ನಡೆಯುತ್ತೋ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.